ಎಲ್ಲರಿಗೂ ನಮಸ್ಕಾರ. ರಸಸ್ವಾದ ಚಾನಲ್ಗೆ ಸ್ವಾಗತ. ಇವತ್ತು ಇಡ್ಲಿಯಲ್ಲಿ 3 ವೆರೈಟಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಇಡ್ಲಿ ಅಂತ ಯಾರಿಗೂ ಸಹ ಕಂಡುಹಿಡಿಯೋಕ್ಕಾಗಲ್ಲ. ಬೆಳಗ್ಗೆ ಮಾಡಿದ ಇಡ್ಲಿ ತಿರ್ಗಾ ಸಂಜೆಗೂ ತಿನ್ನೋಕ್ಕೆ ಬೋರ್ ಆದರೆ ಈ ಥರ ರೆಸಿಪಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ಬಂದು ಕ್ಯಾರೆಟ್ ಮತ್ತು ಬೀಟ್ರೋಟ್ ಹಾಕಿ ಇಡ್ಲಿ ಮಾಡಿದ್ನಲ್ಲ, ಸಂಜೆಗೂ ತಿರ್ಗಾ ಅದೇ ಇಡ್ಲಿ ಜಾಸ್ತಿನೇ ಇತ್ತು. ಹಾಗಾಗಿ ಇದನ್ನು ರೆಸಿಪಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಮೊದಲಿಗೆ ಇಲ್ಲಿ ಇಡ್ಲಿನ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಆ ಥರ ಓವಲ್ ಶೇಪಲ್ಲಿ ನೀಟಾಗಿ ಮಧ್ಯದ ಭಾಗ ಬರುತ್ತಲ್ಲ, ಅದನ್ನು ಸಪ್ರೇಟ್ ಇಟ್ಕೊಂಡು ಮಂಚೂರಿಗೆ ಸ್ವಲ್ಪ ದಪ್ಪದಾಗಿ ಮತ್ತು ಫ್ರೈಡ್ ರೈಸ್ಗೆ ಸ್ವಲ್ಪ ಚಿಕ್ಕದಾಗಿ ಈ ಥರ 3 ಭಾಗವಾಗಿ ಕಟ್ ಮಾಡಿಕೊಂಡು ಸಪ್ರೇಟಾಗಿ ರೆಡಿ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಫಸ್ಟು ಫ್ರೈಡ್ ರೈಸ್ಗೆ ಇಲ್ಲಿ ಒಂದು ಬಾಣಲಿನಲ್ಲಿ ಎಣ್ಣೆ, ಕಸೂರಿ ಮೇಥಿ, ಸ್ವಲ್ಪ ಸೋಂಪು, ಇದು ಮಾತ್ರ ತುಂಬ ಒಳ್ಳೆ ಫ್ಲೇವರ್ ಕೊಟ್ಟಿತ್ತು ಸೋಂಪು. ಅದಾದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣಸಿನ್ಕಾಯಿ ಇದೆಲ್ಲ ಹುರ್ಕೊಂಡಾದಮೇಲೆ ನಾನಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಹುರುಳಿಕಾಯಿ, ಕ್ಯಾರೆಟು ಮತ್ತು ಬೀನ್ಸು ಸ್ವೀಟ್ ಕಾರ್ನು ಮತ್ತು ಬಟಾಣಿನ ತೊಗೊಂಡಿದ್ದೀನಿ. ನೀವು ಯಾವುದೇ ತರಕಾರಿ ಬೇಕಾದರೂ ಹಾಕೋಬೋದು. ಇದಕ್ಕೆ ಮಶ್ರೂಮು, ಬ್ರೊಕೊಲಿ ಯಾವ್ದು ಬೇಕಾದರೆ ಆ್ಯಡ್ ಮಾಡ್ಬೋದು. ಮೊದಲಿಗೆ ನಾವಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈಡ್ ರೈಸ್ಗೆ, ಮಂಚೂರಿಗೆ ಆಗಲಿ ಯಾವಾಗೂ ತರಕಾರಿಗಳನ್ನೆಲ್ಲ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ ವಿನೆಗರು, ಸೋಯಾ ಸಾಸು, ಆಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ಪು ಮತ್ತು ನಾನಿಲ್ಲಿ ಸೆಜ್ವಾನ್ ಸಾಸ್ನ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಈ ಥರ ಸಾಸಸ್ ಎಲ್ಲ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಖಾರದ ಪುಡಿ, ಧನಿಯಾ ಪುಡಿ ಮತ್ತು ನಿಂಬೆ ರಸ, ಒಂಚೂರು ಗರಂ ಮಸಾಲ ಇದನ್ನು ಸಹ ಹಾಕ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವೇನು ಇಡ್ಲಿನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಇಡ್ಲಿಯನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾನಿಲ್ಲಿ ಮ್ಯಾಗಿ ಅವ್ರದ್ದು 1, 2, 3 ಮಸಾಲಾನು ಆ್ಯಡ್ ಮಾಡಿದ್ದೀನಿ, ಅದು ಬೇಕಾದರೆ ಆಪ್ಷನಲ್ಲು, ಬಟ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮಿಂದ 2 ಒಬ್ಬೆ ಇಡ್ಲಿ ಜಾಸ್ತಿ ಮಾಡ್ಕೊಂಡು ಈ ಥರ ಫ್ರೈಡ್ ರೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೆಲ್ಲ ಅಂತೂ ತುಂಬ ಇಷ್ಟ ಆಯಿತು. ಅವ್ರಿಗೆಲ್ಲ ಗೊತ್ತೇ ಆಗಿಲ್ಲ ಇದು ಇಡ್ಲಿ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಒಂದು ಸರಿ ಟ್ರೈ ಮಾಡಿ ಈ ಥರ. ಮತ್ತು ನೆಕ್ಸ್ಟ್ ರೆಸಿಪಿಗೆ ನಾನಿಲ್ಲಿ ಸ್ವಲ್ಪ 2 ಸ್ಪೂನಷ್ಟು ಕಡಲೆ ಹಸಿಟ್ಟು, 1 ಸ್ಪೂನ್ ಮೈದಾ, 1 ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ ಹಾಕ್ಕೊಂಡು ಈ ಥರ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವೇನು ಇಡ್ಲಿನ ಸ್ವಲ್ಪ ದಪ್ಪ ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಅನ್ಹೆಲ್ತಿ ಅಂದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಅಕೇಶ್ನಲ್ಲಿ ಮಾಡ್ಬೋದು ಅಷ್ಟೇ. ಬಟ್ ಫ್ರೈಡ್ ರೈಸ್ ಮಾತ್ರ ನೀವು ರೆಗ್ಯುಲರಾಗೇ ಮಾಡ್ಬೋದು. ತುಂಬ ಚೆನ್ನಾಗಿತ್ತು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಫ್ರೈ ಆಗೋವರೆಗೂ, ಕ್ರಿಸ್ಪಿ ಆಗೋವರೆಗೂ ತುಂಬ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಯಾಕೆಂದರೆ ಒಳಗಡೆ ಇಡ್ಲಿ ಇರೋದ್ರಿಂದ ಅದು ಸಾಫ್ಟಾಗಿರುತ್ತೆ, ಮೇಲ್ಗಡೆ ಅಟ್ಲೀಸ್ಟ್ ಕ್ರಿಸ್ಪಾಗಿ ಬರಲಿ ಅಂತ. ಆಮೇಲೆ ಬಾಣಲಿನಲ್ಲಿ ಎಣ್ಣೆ ತೊಗೊಂಡು ನಾನಿಲ್ಲಿ ಬೆಳ್ಳುಳ್ಳಿನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಇದಕ್ಕೂ ಸೇಮ್ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ 3 ಥರದ್ದನ್ನು ತೊಗೊಂಡಿದ್ದೀನಿ. ನೀವು ಒಂದೇ ಥರದ್ದಾದರೂ ತೊಗೋಬೋದು, ಪರವಾಗಿಲ್ಲ. ಇದನ್ನು ಎಲ್ಲ ಚೆನ್ನಾಗಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಇಡ್ಲಿ ಮಂಚೂರಿ ಅಂತ ನಿಜವಾಗೂ ಯಾರಿಗೂ ಕಂಡುಹಿಡಿಯೋಕ್ಕಾಗಲೇ ಇಲ್ಲ ನಮ್ಮ ಮನೆಯಲ್ಲಿ. ಎಲ್ಲರೂ ಒಂದು ಸರಿ ಟ್ರೈ ಮಾಡಿ ನೋಡಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲ ರೆಸಿಪಿಗೂ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಫ್ಲೇವರು ಮತ್ತು ಹೆಲ್ತ್ಗೂ ಒಳ್ಳೆಯದಂತ. ಇದಕ್ಕೂ ಸೇಮ್ ಅದೇ ಸೋಯಾ ಸಾಸು, ಕೆಚಪ್ಪು ಮತ್ತು ವಿನೆಗರ್ನ ಆ್ಯಡ್ ಮಾಡಿಕೊಂಡು ಸಾಸಸ್ ಎಲ್ಲ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇಡ್ಲಿ ಏನು ಕರ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಮಂಚೂರಿ ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು. ಟ್ರಸ್ಟ್ ಮೀ, ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಅದಾದಮೇಲೆ ನೆಕ್ಸ್ಟು ಇಡ್ಲಿ ತವಾ ಫ್ರೈಗೆ ನಾನಿಲ್ಲಿ ಕಬಾಬ್ ಪೌಡ್ರ್ 2 ಸ್ಪೂನು, ಕಾರ್ನ್ಫ್ಲೋರ್ 2 ಸ್ಪೂನು, ಆಮೇಲೆ ಉಪ್ಪು, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಫಸ್ಟು ಇಡ್ಲಿ ಪೀಸಸ್ನ ಅದರಲ್ಲಿ ಡಿಪ್ ಮಾಡಿ, ಅದಾದಮೇಲೆ ಚಿರೋಟಿ ರವೆ ತೊಗೊಂಡಿದ್ದೀನಿ. ನಾನಿಲ್ಲಿ ಚಿರೋಟಿ ರವೆನಲ್ಲಿ ಡಿಪ್ ಮಾಡಿ ತವದ ಮೇಲೆ ಹಾಕೋತಾ ಇದ್ದೀನಿ. ಚಿರೋಟಿ ರವೆ ಇರೋದ್ರಿಂದ ತುಂಬಾ ಚೆನ್ನಾಗಿ ಕೊಡುತ್ತೆ, ಅದು ಮೇಲ್ಗಡೆ ಕ್ರಿಸ್ಪಿನೆಸ್ಸು, ಒಳಗಡೆ ಇಡ್ಲಿ ಸಾಫ್ಟಾಗಿರುತ್ತಲ್ಲ, ಹಾಗಾಗಿ ಮೇಲ್ಗಡೆ ಚಿರೋಟಿ ರವೆ ಕಂಪಲ್ಸರಿ. ತುಂಬ ಚೆನ್ನಾಗಿ ಬರುತ್ತೆ, ಅದು ತುಂಬ ಕ್ರಿಸ್ಪಿಯಾಗಿ ಅನಿಸುತ್ತೆ ಅದು. ಹಾಗಾಗಿ 2 ಸೈಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಫುಲ್ ಕ್ರಿಸ್ಪ್ ಆಗೋವರೆಗೂ. ತುಂಬಾ ಚೆನ್ನಾಗಿ ಬಂದಿತ್ತು. ಇದೂ ಅಷ್ಟೇ ಇಡ್ಲಿ ಅಂತ ಯಾರೂ ಕಂಡುಹಿಡಿಯೋಕ್ಕಾಗಲೇ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಟ್ರಸ್ಟ್ ಮೀ, ಎಲ್ಲರೂ ಒಂದು ಸತಿ ಟ್ರೈ ಮಾಡಲೇಬೇಕು. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವೀಡಿಯೋದಲ್ಲಿ